ಮಾಲೂರು ತಾಲೂಕಿನ ಮಾಸ್ತಿಬಿಟ್ಟಹಳ್ಳಿ ಗ್ರಾಮದ ರೈತ ಟಿ ಮುನಿರಾಜು ಕಳೆದ 30 ವರ್ಷಗಳಿಂದ 300ಕ್ಕೂ ಹೆಚ್ಚು ಕುರಿಗಳನ್ನು ಸಾಕುತ್ತಾ ದೊಡ್ಡ ಕುಟುಂಬವನ್ನು ಸಲಹುತ್ತಿದ್ದರು. ಆದರೆ ನಾಯಿಗಳ ಹಿಂಡು ಏಕಾಏಕಿ ಕುರಿಗಳ ಮೇಲೆ ದಾಳಿ ನಡೆಸಿ ಮಾರಣ ಹೋಮ ಮಾಡಿವೆ. ದಾಳಿಯ ತೀವ್ರತೆಗೆ 20ಕ್ಕೂ ಹೆಚ್ಚು ಕುರಿಗಳು ಸ್ಥಳದಲ್ಲೇ ಸಾವನ್ನಪ್ಪಿದ್ದರೆ 10ಕ್ಕೂ ಹೆಚ್ಚು ಕುರಿಗಳು ಗಂಭೀರವಾಗಿ ಗಾಯಗೊಂಡಿವೆ. ಸ್ವಾಮಿ, ನಾನು 30 ವರ್ಷದಿಂದ ಕುರಿ ಸಾಕ್ತಾ ಇದ್ದೀನಿ. ನಾಯಿಗಳು ಬಂದು ನನ್ನ 20ಕ್ಕೂ ಹೆಚ್ಚು ಕುರಿಗಳನ್ನು ಕಚ್ಚಿ ಕೊಂದು ತಿಂದು ಹಾಕಿವೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಅಧಿಕಾರಿಗಳು ಬಂದು ಮರಣೋತ್ತರ ಪರೀಕ್ಷೆ ಮಾಡಿಕೊಂಡು ಹೋದ್ರು. ಆದ್ರೆ ಇವತ್ತಿನವರೆಗೂ ಪರಿಹಾರ ಕೊಟ್ಟಿಲ್ಲ. ಶಾಸಕರು ನಮ್ಮ ಕಡೆ ತಿರುಗಿಯೂ ಸಹ ನೋಡಿಲ್ಲ. ಈ ಹಿಂದೆನೂ ಸಹ 50 ಕುರಿಗಳು ಸತ್ತಾಗಲು ಯಾರು ಸಹಾಯ ಮಾಡಲಿಲ್ಲ ಎಂದು ರೈತ ಟಿ ಮುನಿರಾಜು ಕಣ್ಣೀರಿಟ್ಟಿದ್ದಾರೆ. ಶನಿವಾರ ದಿನ ಬೆಳಿಗ್ಗೆ 8 ರಿಂದ 9 ಗಂಟೆಗೆ 25ರಿಂದ 30 ಕುರಿ ಕಚ್ಚಿದೆ. ಯಾರು ಪರಿಹಾರ ನಮ್ಗೆ ಏನು ಬಂದು ರಾಜಕಾರಣಿಗಳಾಗಲಿ ಗ್ರಾಮಸ್ಥರಾಗಲಿ ಇಲಾಖೆಯವರಾಗಲಿ ಏನು ಬಂದು ಇಲ್ಲಿ ನಮ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ನಮ್ಗೆ ಸುಮಾರು 2.5 ಲಕ್ಷದಿಂದ 3.5 ಲಕ್ಷ ಲಾಸ್ ಆಗಿದೆ. ಇಂದ ಗಂಟ ಯಾವ ಸೌಲಭ್ಯನೂ ನಮ್ಗೆ ಕೊಟ್ಟಿಲ್ಲ. ಮುಂದಿನಿಂದನೂ ಕುರಿ ಆಗ್ತಾಯಿದ್ರೆ ಅದ್ರದ್ದು ಸೌಲಭ್ಯ ನಮಗೇನು ಸಿಕ್ಕಿಲ್ಲ. ಈಗಲೂ ಯಾರು ಬಂದು ನೋಡಿಲ್ಲ. ಏನು ಸರ್ಕಾರ ನಮಗೂ ಸಿಗ್ತಾ ಇಲ್ಲ. ಪರಿಹಾರ ಏನು ಸಿಗ್ತಾ ಇಲ್ಲ. ಊರು ನಾಯಿಗಳು ಒಂದು 10 ದೂರ ಬಿಟ್ಟಿದ್ದಾವೆ. 10 ಕುರಿ ದೂರ ಬಿಟ್ಟಿದ್ದಾವೆ. ಒಂದು ಕಡೆಯಿಂದ ಕಚ್ಚಿ ದಬ್ಬಿಟ್ಟಿದ್ದಾವೆ. ಅದು ಸುಮಾರು ಎಲ್ಲ ನೋಡಿದ್ದಾರೆ. ಊರಲ್ಲಿ ಎಲ್ಲ ಜನ ನೋಡಿದ್ದಾರೆ. ಪೈಸೆ ಇಲಾಖೆಯವರು ಯಾರು ಬಂದಿಲ್ಲ. ಆಮೇಲೆ ಡಾಕ್ಟ್ರನ್ನ ಕರ್ಸ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಹೋಗಿದ್ದಾರೆ. ರಾಜಕಾರಣಿಗಳು ಯಾರು ಬಂದಿಲ್ಲ. ಸಹಾಯ ಯಾವುದಾದ್ರೂ ನಮ್ಗೆ ಸಹಾಯ ಬೇಕು ಸಮಯ. ನಮ್ಗೆ ಏನಾದರೂ ಸಹಾಯ ಬೇಕು. ನಾವು 15 ಜನ ಸಾಕ್ತಾಯಿದ್ರಿ. ನಮಗೆ ಬಾಧೆ ಆಗಿದೆ. ಇವರಲ್ಲೇ ನಾವು ಜೀವನ ಮಾಡ್ತಾ ಇರೋದು. ನಮಗೆ ಇವರಲ್ಲೇ ಲಾಸ್ ಆಗೈತು. ಯಾವ ಡಿಪಾರ್ಟ್ಮೆಂಟನ್ನಾಗಲಿ ನಮ್ಗೆ ಸಹಾಯ ಮಾಡಬೇಕು. ಯಾವ ಸರ್ಕಾರನಾಗಲಿ ಗ್ರಾಮ ಸಭೆ ಆಗಲಿ ತಾಲೂಕು ಆಫೀಸ್ ಆಗಲಿ ಇಲಾಖೆಯವರಾಗಲಿ ಏನಾದರೂ ನಮಗೆ ಪರಿಹಾರ ಕೊಡಬೇಕು. ಯಾರು ಕೊಟ್ಟಿಲ್ಲ ಅಂದರೆ ನಮ್ಗೆ ಬಾಧೆ ಸಮಯ ಆಗಿದೆ. ರಾಜಕಾರಣಿಗಳಾಗಲಿ ಗೌರ್ಮೆಂಟ್ ಸೌಲಭ್ಯಗಳಾಗಲಿ ಯಾವುದ್ರಲ್ಲೇನಾಗಲಿ ನಮ್ಗೆ ಪರಿಹಾರ ಕೊಡಿಸ್ಬೇಕಾಗಿ ವಿನಂತಿ ಕೋರುತ್ತೇನೆ. ನಮ್ಗೆ ಫುಲ್ ಲಾಸ್ ಆಗಿದೆ. ಶನಿವಾರದಿಂದ ಸುಮಾರು ಅವತ್ತು ಒಂದೇ ದಿನ ಒಂದು 25 ಕುರಿನ ಕಚ್ಚಿನ ಊರು ನಾಯಿಗಳು ಬೇರೆ ನಾಯಿಗಳೆಲ್ಲ ಸೇರ್ಕೊಂಡು ಇಲ್ಲಿ ಹಟ್ಟಿನಲ್ಲಿ ಕಚ್ಚಿ ಅಧ್ವಾನ ಮಾಡಿದ್ದಾವೆ. ಯಾವ ಪಶು ಇಲಾಖೆಯವರು ಬಂದಿಲ್ಲ. ಗ್ರಾಮ ಸಭೆಯವರು ಯಾರು ಬಂದಿಲ್ಲ. ತಾಲೂಕಿನವರು ಯಾರು ಬಂದಿಲ್ಲ. ರಾಜಕಾರಣಿಗಳು ಯಾರು ಬಂದಿಲ್ಲ. ಈಗಲೇ ನಮಗೆ ಬೇಡಿಕೆ ನಮ್ಗೆ ಪರಿಹಾರ ಸಿಗಬೇಕು. ಯಾರಾದ್ರೂ ಏನಾದ್ರೂ ಪರಿಹಾರ ಕೊಡಬೇಕು. ಸಮಯ ನಾವು 250-300 ಕುರಿಯಿಂದ ಸಾಕ್ತಾಯಿದ್ದೀರಿ. 300ಕ್ಕೆ 15 ವೀಕಿತ. ಅದರಲ್ಲಿ ಕಾಯಿಲೆ ಬಂದು ಒಂದು 50-60 ತೊಗೊಟ್ವು. ಆಮೇಲೆ ನಾಯಿಗಳ ಕಚ್ಚಿ 2-3 ಒಂದು 10-20 ಈ ಥರ ಎಲ್ಲ ಹೋದ್ವು. ಒಂದು 50 ಕುರಿ ಗರ್ಭಪಾತ ಅದು ಇದು ಏನೇನೋ ಆಯಿತು. ಆಗ ಸುಮಾರು ಕಾಯಿಲೆ ಇತ್ತು. ನಾವು ತಡೆ ಮಾಡಿದ್ರೆ ಈ ಕೋಲಾರ್ಗೆಲ್ಲ ಲ್ಯಾಬ್ಗೆಲ್ಲ ಒಂದು ಕುರಿಗಳು ತಗೊಂಡು ಹೋಗಿದ್ರೆ ಆಮೇಲೆ ಅವರು ಬೇರೆ ಸ್ಟೇಟ್ಮೆಂಟ್ ಕೊಟ್ಟರು. ಸ್ವಲ್ಪ ಕಂಟ್ರೋಲ್ ಆಯಿತು. ಎಲ್ಲ ಸರಿ ಮಾಡೋದ್ರಲ್ಲಿ ಇವಾಗ ಈ ಥರ ಆಗಿಬಿಡ್ತು. 3-4 ನಾಯಿಗಳು ದೂರಿ ಕಚ್ಚಾಗ್ಬಿಟ್ವು. ನಮ್ಮ ಪ್ರಕಾರ ಒಂದು 50 ಹೋಗಿದೆ ನಾಯಿಗಳು ಕಚ್ಚಿ ಸ್ಟಾರ್ಟಿಂಗ್ನಿಂದ. ಅದಕ್ಕೆ ಯಾವುದಕ್ಕೂ ಪರಿಹಾರ ಬಂದಿಲ್ಲ. ಯಾವುದಕ್ಕೂ ಬಂದಿಲ್ಲ. 1 ವರ್ಷದಿಂದ ಏನು ಪರಿಹಾರ ಇಲ್ಲ. ಅದಕ್ಕೆ ಮುಂದೆ ಬಂದಿದೆ. ಇನ್ನು ಮುಂದಿಂದು ಬಂದಿದೆ. ಅದಕ್ಕೆ ಮುಂದೆ ನಾಯಿಗಳು ಕಚ್ಚಾಕಿರೋ ಬಂದಿರೋದು ಇನ್ನೇನಿಲ್ಲ. ಘಟನೆ ನಡೆದ ತಕ್ಷಣ ಪಶು ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಿ ವರದಿ ದಾಖಲಿಸಿದ್ದಾರೆ. ಆದರೆ ವರದಿ ಸಲ್ಲಿಕೆಯಾಗಿ ದಿನಗಳೇ ಕಳೆದರೂ ರೈತನಿಗೆ ಯಾವುದೇ ರೀತಿಯ ಪರಿಹಾರ ಬಂದಿಲ್ಲ. ಇನ್ನು ಸ್ಥಳೀಯ ಶಾಸಕರಾಗಲಿ ತಾಲೂಕು ಆಡಳಿತವಾಗಲಿ ಅಥವಾ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗಲಿ ನೊಂದ ರೈತನತ್ತ ಮುಖ ಮಾಡಿಯೂ ನೋಡಿಲ್ಲ ಎನ್ನುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಹಲವು ವರ್ಷಗಳಿಂದ ಕಷ್ಟಪಟ್ಟು ಸಾಕಿದ ಕುರಿಗಳು ಕಣ್ಣೆದುರೇ ಸತ್ತು ಬಿದ್ದಿದ್ದರೂ ಸಹ ಸರ್ಕಾರ ಮತ್ತು ರಾಜಕಾರಣಿಗಳು ನಿರ್ಲಕ್ಷ್ಯ ವಹಿಸಿರುವುದು ದುರಂತ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತನಿಗೆ ಸೂಕ್ತ ಪರಿಹಾರ ನೀಡಬೇಕಿದೆ.